ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ವಿಶೇಷ ಚೇತನರ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಕೇಂದ್ರದಲ್ಲಿ ವಿಶೇಷ ಚೇತನರಿಗೆ ಸರ್ಕಾರದಿಂದ ದೊರೆಯುವ ವಿವಿಧ ಯೋಜನೆಗಳು ಹಾಗೂ ಸೌಲಭ್ಯಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಎಂಆರ್ಡಬ್ಲ್ಯೂ ಸಿದ್ದಪ್ಪ ಮುಸುಳಿ ಅವರು ಭಾಗವಹಿಸಿ ವಿಶೇಷ ಚೇತನರಿಗೆ ಲಭ್ಯವಿರುವ ವಿವಿಧ ಸರ್ಕಾರಿ ಯೋಜನೆಗಳು, ಸೌಲಭ್ಯಗಳು ಹಾಗೂ ಅವುಗಳನ್ನು ಪಡೆಯುವ ವಿಧಾನ ಕುರಿತು ವಿವರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳು ತಲುಪುವಂತೆ ಕಾರ್ಯಕರ್ತರು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಈ ವೇಳೆ ಬೆಂಗಲೇಶ್ವರ ಬಿಜಾಪುರ ಮಾತನಾಡಿ, ವಿಶೇಷ ಚೇತನರ ಜೀವನ ಮಟ್ಟ ಸುಧಾರಣೆಗೆ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕಾರ್ಯಕರ್ತರು ಕೂಡ ಸೇತುವೆಯಾಗಿ ಕೆಲಸ ಮಾಡಬೇಕು ಎಂದಿದ್ದಾರೆ. ಸಭೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಪುನರ್ವಸತಿ ಕಾರ್ಯಕರ್ತರು ಭಾಗವಹಿಸಿ ವಿಶೇಷ ಚೇತನರಿಗೆ ಅಗತ್ಯ ಸೌಲಭ್ಯಗಳನ್ನು ತಲುಪಿಸುವ ಕುರಿತು ಚರ್ಚೆ ನಡೆಸಿದರು. 28 ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ VRW ಕಾರ್ಯಕರ್ತರು ಕೆಲಸ ಮಾಡ್ತಾರೆ. 2 ಪುರಸಭೆ ಒಳಗೆ URW ಅಂತ ಕೆಲಸ ಮಾಡ್ತಾರೆ. ಪ್ರತಿ ಗ್ರಾಮ ಪಂಚಾಯತಿಗೆ ತಾಲೂಕು ಪಂಚಾಯತಿ ಶೇಕಡಾ 5% ಟೇಬಲ್ಲು, ಕುರ್ಚಿ, ಚೇರು ಮತ್ತು ಕಂಪ್ಯೂಟರ್ಗಳನ್ನು ಕೊಟ್ಟಿದ್ದೀವಿ. ಅಲ್ಲಿ VRWಗಳಿಗೆ ವಿಕಲಚೇತನರಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡಲಿಕ್ಕೆ ಅದು ಕೂಡ ಅತ್ಯಂತ ಸುಗಮ್ಯ ಸ್ಥಿತಿಯಲ್ಲಿ ಅಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿಕಲಚೇತನರಿಗೆ ಬೇಕಾದಂಥ ಏನು ಸೌಲಭ್ಯಗಳು ಅವನ್ನ ಅರ್ಜಿ ಮುಖಾಂತರ ಪಡೆದುಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಸರ್ಕಾರ ಗಮನಕ್ಕೆ ತಂದು ಅವ್ರಿಗೆ ಮನೆ ಬಾಗಿಲಿಗೆ ಯೋಜನೆ ತಲುಪಿಸುವಂಥ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಾಕತ್ತಾರೆ. ಹೀಗಾಗಿ ಅವರ ಕೆಲಸ ಕಾರ್ಯಗಳನ್ನು ನೋಡಿ ತಾಲೂಕು ಪಂಚಾಯತಿಯಿಂದ ನಮ್ಮ ಯುವ ಸಾಹೇಬರ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಮಾಡಿ ಇಂಥ ಒಳ್ಳೆಯ ಕೆಲಸ ಮಾಡೋದ್ರಿಂದ ಅವರಿಗೆ ನಾವು ಕಂಪ್ಯೂಟರ್ ಮತ್ತು ಟೇಬಲ್ ಕುರ್ಚಿಯನ್ನು ಕೊಡುವಂಥ ನಿರ್ಣಯ ಮಾಡಿಕೊಂಡು ಪ್ರತಿ ಗ್ರಾಮ ಪಂಚಾಯತಿ ಮತ್ತು ಅವ್ರಿಗೆಲ್ಲರಿಗೂ ಟೇಬಲ್, ಕುರ್ಚಿ ಮತ್ತು ಕಂಪ್ಯೂಟರ್ನ ಕೊಟ್ಟಿದ್ದು ಭಾಳ ಸಾರ್ಥಕ ಆಗೈತಿ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಅವರು ವಿಕಲಚೇತನ ಸಂಬಂಧಪಟ್ಟಂಥ UDID ಕಾರ್ಡಿಂದ ಮಾಡಿಸೋದು ಹಿಡ್ಕೊಂಡು ಅವ್ರಿಗೆ ಬೇಕಾದಂಥ ಸವಲತ್ತುಗಳು ಏನದಾವಲ್ಲ UDID ಕಾರ್ಡ್ ಫಸ್ಟ್ ಮಾಡಿಸ್ಕೊಂಡು ಅವರಿಗೆ ಯಾವ ಸಾಧನ ಸಲಕರಣೆಗಳು ಬೇಕೋ ಅದಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಅವರಿಗೆ ಸಾಧನ ಸಲಕರಣೆಗೆ ಅರ್ಜಿಯನ್ನು ಹಾಕಿಸ್ತಾರೆ ಮತ್ತು ಅವ್ರ ಮನೆ ಬಾಗಿಲಿಗೆ ಏನು ಸವಲತ್ತುಗಳು ಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸಂಘಗಳನ್ನು ಕಟ್ಕೊಂಡಿದ್ದಾರೆ, ವಿಕಲಚೇತನರ ಸಂಘಗಳನ್ನು. ಆ ಸಂಘಿನ ಮುಖಾಂತರ ಕೂಡ ಗ್ರಾಮ ಪಂಚಾಯತಿ ಶೇಕಡಾ 5% ಅನುದಾನದಲ್ಲಿ ಸಂಘಿಗಳಿಗೆ ಕೆಲವೊಂದಿಷ್ಟು ಅಮೌಂಟ್ಗಳನ್ನು ಕೊಡಿಸಿ ಅವರು ಸ್ವಉದ್ಯೋಗ ಮಾಡಲಿಕ್ಕೆ ವಿಕಲಚೇತನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಆಧಾರ ಯೋಜನೆ ಸ್ಕೀಮ್ಗಳನ್ನು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಇರ್ತಕ್ಕಂಥ ಏನು ಯೋಜನೆಗಳದಾವಲ್ಲ ಅವನ್ನು ಕೂಡ ಅಲ್ಲಿ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಿ ಒಂದು ತಾಲೂಕಿಗೆ 2-3 ಸೆಲೆಕ್ಷನ್ ಆದಾಗ ಅವರಿಗೆ ಕೂಡ ಬ್ಯಾಂಕಿಂದ ಏನು ಅವರು ಸಬ್ಸಿಡಿ ಮೊತ್ತವನ್ನು ನಮ್ಮ ಜಿಲ್ಲಾ ಪಂಚಾಯತಿಯಿಂದ 50,000 ರೂಪಾಯಿನ ಮತ್ತು 50,000 ರೂಪಾಯಿ ಬ್ಯಾಂಕಿಂದ ಲೋನ್ ರೂಪದಲ್ಲಿ ಏನು ಸಿಗ್ತಾ ಇದೆ ಅದು ಕೂಡಿ 2 ಕೋಟಿ 1 ಲಕ್ಷ ರೂಪಾಯಿ ಅಮೌಂಟನ್ನು ಅವರಿಗೆ ಸ್ವಉದ್ಯೋಗ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಅದು 50,000 ರೂಪಾಯಿ ಸಬ್ಸಿಡಿ ರೂಪದಲ್ಲಿ ಇರ್ತದೆ. 50,000 ರೂಪಾಯಿ ಕಂತು ವೈಸು ಅವರು ಸ್ವಉದ್ಯೋಗ ಮಾಡುವಂಥ ವಿಕಲಚೇತನ ಅಭ್ಯರ್ಥಿ ಅದನ್ನು ಬ್ಯಾಂಕಿಗೆ ಬಣ್ಣ ಮಾಡ್ಕೊತ ಹೋಗಬೇಕು. ಇದೊಂದು ಸಿಸ್ಟಮಿಂದ ಅವ್ರಿಗೆ ನಾವು ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಖುಷಿ ಕೂಡ ಅವ್ರಿಗಿದೆ. ಅಂದರೆ 75% ವಿಕಲತೆ ಹೊಂದಿರುವಂಥವ್ರಿಗೆ ಸುಮಾರು ಜನರಿಗೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಗಾಡಿಗಳನ್ನು ಕೊಡಿಸಿದ್ದೀವಿ, ನಂತರ ಬಗಲುಗಳನ್ನು ಕೊಡಿಸಿದ್ದೀವಿ, ಬ್ಯಾಟ್ರಿ ಚಾಲಿತ ಸೈಕಲ್ಗಳನ್ನು ಕೊಡಿಸಿದ್ದೀವಿ. ನಂತರ ಆರೈಕೆದಾರರ ತಾಯಿಗಳಿಗೆ ಅಮೌಂಟ್ಗಳನ್ನು ತಿಂಗಳ 1,000 ರೂಪಾಯಿ ಬರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಇನ್ನೂ ಕೆಲವೊಂದು ಯಾವ ಗಮನಕ್ಕೆ ಬರ್ತಾವಲ್ಲ ಅವನು ಕೂಡ ಹುಡುಕಿ ನಮ್ಮ ಕಾರ್ಯಕರ್ತರು VRW ಕಾರ್ಯಕರ್ತರು ಮತ್ತು URW ಕಾರ್ಯಕರ್ತರು ಅತ್ಯಂತ ಕಾಳಜಿಯಿಂದ ವಿಕಲಚೇತನರ ಬಗ್ಗೆ ಭಾಳಷ್ಟು ಕಾಳಜಿಯಿಂದ ಕೆಲಸ ಮಾಡಕತ್ತಾರೆ. ಭಾಳಷ್ಟು ಹೆಮ್ಮೆ ಇದೆ. ಈ ಒಂದು ಯೋಜನೆ ಈ ವಿಕಲಚೇತನರ ಬಾಳಲ್ಲಿ ಅತ್ಯಂತ ಬೆಳಕಾಗಿ ಹೊರಹೊಮ್ಮೈತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ನನಗೆ ಇಲ್ಲಿ ಸಮಸ್ಯೆ ಏನಂತಾರೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ನಮ್ಮ VRW ಕಾರ್ಯಕರ್ತರು ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ VRWಗಳು ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡೋದ್ರಿಂದ ಅವರು ಒಂದು ಸುಮಾರು 1,500-2,000 ಮಂದಿ ಪುರಸಭೆ ವ್ಯಾಪ್ತಿಯೊಳಗಿರೋದ್ರಿಂದ ಒಬ್ಬರು URW ನೇಮಕ ಆಗಿರೋದ್ರಿಂದ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಪ್ರತಿ ಪುರಸಭೆಗೆ 3-4 ಮಂದಿ URWಗಳನ್ನು ಕೊಟ್ಟರೆ ಭಾಳ ಇನ್ನೂ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸರ್ ನಮಸ್ತೆ. ನಾನು ಬಸ್ನಾಳ್ ಗ್ರಾಮ ಪಂಚಾಯತಿಯಲ್ಲಿ VRW ಆಗಿ ಕೆಲಸ ಮಾಡಿದೆ. ನನ್ನ ಹೆಸರು ಕುಮಾರಿ ಬಂಗಾರಶ್ರೀ ಸಿದ್ದಪ್ಪ ಬಿಜಾಪುರ ಅಂತ. ನಮ್ಮ ಗ್ರಾಮೀಣ ಮಟ್ಟದ ಕಾರ್ಯಕರ್ತರ ಕೆಲಸವೇನೆಂದರೆ ವಿಕಲಚೇತನರ ಮನೆಗೆ ಭೇಟಿ ಮಾಡಿ ಸರ್ಕಾರದ ಯೋಜನೆಗಳ ಮನೆ ಬಾಗಿಲಿಗೆ ಮುಟ್ಟಿಸುವಂಥದ್ದು ಒಂದು ಯೋಜನೆ. ಇಲ್ಲಿ ನಾವು ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂದರೆ ಗ್ರಾಮ ಪಂಚಾಯತಿಲಿ ಒಬ್ಬ ಸಿಬ್ಬಂದಿಯಾಗಿಯೂ ಇಲ್ಲ, ಇದ್ದಾಗ ಕಾರ್ಯಕರ್ತರಾಗಿಲ್ಲ, ಆ ಥರ ಇದ್ದೀವಿ. ಆದರೂ ನಮ್ಮ ಸೇವೆಯನ್ನು ನಾವು ಮುಂದುವರಿಸ್ತಾನೆ ಇದ್ದೀವಿ. ನಾವು ಕಾರ್ಯಕರ್ತರಾಗಿ ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ನಾವು ವಿಕಲಚೇತನಿಗೆ ಸಹಾಯ ಮತ್ತು ಸಹಕಾರವನ್ನು ನೀಡ್ತೇವೆ ಅಂದರೆ ಸರ್ಕಾರದಿಂದ ಅಥವಾ ನಮ್ಮ ಇಲಾಖೆಯಿಂದ ಅಥವಾ ಸಂಘ ಸಂಸ್ಥೆಯಿಂದ ಏನೇ ಯೋಜನೆಗಳು ಬಂದರೂ ಮೊದಲು ನಾವು ಅವರ ಮನೆಗೆ ಭೇಟಿ ನೀಡಿ
ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಎಲ್ಲರಿಗೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಹೇಳ್ತೀವಿ ಮತ್ತು ಅದರ ಒಂದು ರಿಶೂಡ್ ಕಾಪಿಯನ್ನು ನಾವು ತಗೊಂಡು ನಮ್ಮ ಕಾರ್ಯವೈಖರಿಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯವೈಖರಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನಾಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಅಂದರೆ ಎಲ್ಲ ಗ್ರಾಮದ ವಿಕಲಚೇತನರು ಅರ್ಜಿಗಳನ್ನು ಸಲ್ಲಿಸ್ತಾರೆ, ಬಟ್ ಕೆಲವೊಂದು 5 ಹಳ್ಳಿಗೆ ಮಾತ್ರ ಸೌಲಭ್ಯಗಳು ದೊರಕ್ತಾ ಇದ್ದಾವೆ. ಇನ್ನು 5 ಹಳ್ಳಿಗಳು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದೆ ಸರ್. ಮೊದಲು ಅದು ಸರಿಪಡಿಸಬೇಕು. ಈಗ 100 ಜನದ ಅರ್ಜಿಗಂದ್ರೆ 50 ಜನಕ್ಕಾದ್ರೂ ಮುಖ್ಯವಂತ ವ್ಯವಸ್ಥೆ ನಮ್ಮ ರಾಜ್ಯ ಸರ್ಕಾರದಿಂದ ಆದರೆ ನಾವು ಕೆಲಸ ಮಾಡಿದ್ದು ಸಾರ್ಥಕ ಆಗುತ್ತೆ. ಮತ್ತು ಇಲ್ಲಿ ನಿಸ್ವಾರ್ಥ ಭಾವನೆಯಿಂದ ನಾವು ಸೇವೆ ಸಲ್ಲಿಸೋದ್ರಿಂದ ನಮ್ಮಲ್ಲಿ ಏನಾಗಿದೆ ಅಂದರೆ ಸಂಭಾವನೆ ಅಂದರೆ ಗೌರವಧನ ತಕ್ಕಂಗೆ ಆ ಹುದ್ದೆಯನ್ನು ಮಾಡ್ತಾ ಇದೆ ಮತ್ತು ನಮ್ಮ ವಿದ್ಯೆಗೆ ತಕ್ಕಂಗೆ ಹುದ್ದೆ ಇಲ್ಲಿ ದೊರಕ್ತಾ ಇಲ್ಲ. ಇದು ರಾಜ್ಯ ಮಟ್ಟದಲ್ಲಿ ಸರ್ಕಾರ ಯೋಜನೆಗಳು ಈ ಒಂದು ಹಂತದಲ್ಲಿ ನಾವು ಸಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂದರೆ ಸರ್ಕಾರ ನಮ್ಮ ಬಗ್ಗೆ ಅತಿ ಗಮನ ಕೊಡಬೇಕನ್ನೋದು ನನ್ನ ಅಭಿಪ್ರಾಯವಾಗಿದೆ. ಧನ್ಯವಾದ. ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ವಿವಿಧೋದ್ದೇಶ ಪುನರ್ವಸತಿ ಕೇಂದ್ರದ ತಾಲೂಕು ಅಧ್ಯಕ್ಷ ನಾಗರಾಜ್ ವಡ್ಡರ, ಶೇಖಪ್ಪ ಲಮಾಣಿ, ಗೌರಮ್ಮ ಚೆನ್ನೂರ, ಪ್ರಕಾಶ್ ಮಾನೂಜಿ, ಕರಿಯಪ್ಪ ಮಾದರ, ಸಂಗೀತ ಲಮಾಣಿ, ಸುರೇಶ್ ಸೇರಿ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಹಾವೇರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.